ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಸ್ವಾಗತ. BMP ಚಾಲೆಂಜ್ ಅಸಿಸ್ಟೆಂಟ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತದೆ. ವಿವಾಹ ಮಾಡಿಕೊಂಡ ಮೇಲೆ ನನ್ನ ಜೀವನ ಹಾಳಾಗುವಾಯಿತು, ಇನ್ನು ನನಗೆ ಸಂತೋಷವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆಯೇ, ಯಾಕೆ ಆಯಿತು ಎಂದು ಕೊರಗುವ ಜನರನ್ನು ನೋಡಬಹುದು. ಹಾಗೆಯೇ ನಾನು ಈ ನಿವೇಶನ ಜಮೀನು ಕೊಂಡುಕೊಂಡ ಮೇಲೆ ಕಷ್ಟಗಳೇ ಎದುರಾಗುತ್ತದೆ. ಯಾಕೆ ಹೀಗೆ? ನನ್ನ ಆಸ್ತಿಯ ಬಗ್ಗೆ ಇರುವ ತಕರಾರು ಯಾವಾಗ ಪರಿಹಾರವಾಗುತ್ತದೆ? ತೀರ್ಪು ನನ್ನ ಪರವಾಗಿರುತ್ತದೆಯೇ? ಮುಂತಾದ ಪ್ರಶ್ನೆಗಳು ಜನರು ಕೇಳುತ್ತಿರುತ್ತಾರೆ. ಅಂತಹ ಪ್ರಶ್ನೆಗಳಿಗೆ ಉತ್ತರ ಇಂದಿನ ಕಾರ್ಯಕ್ರಮದಲ್ಲಿದೆ. ಆ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರುವುದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವಿಡಿಯೋಗಳು ನೋಡಿ ನಿಮ್ಮ ಜೀವನಕ್ಕೆ ಬೇಕಾದಂತಹ ವಿಷಯಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮಗೆ ಹಸ್ತ ಸಾಮುದ್ರಿಕಾ ಶಾಸ್ತ್ರದಿಂದ ಭವಿಷ್ಯ ತಿಳಿಯುವಂಥ ಕುತೂಹಲ ಇದ್ದರೆ, ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಆ ರೀತಿ ನಡೆದುಕೊಂಡರೆ ನಿಮಗೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯವಾಗುತ್ತದೆ. ಈಗ ವಿಷಯಕ್ಕೆ ಬರುತ್ತೇನೆ. ಬದುಕಿನಲ್ಲಿ ಎದುರಾಗುವ ಕಷ್ಟಗಳು ಮತ್ತು ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ತಿಳಿಸುವುದೇ ಇಂದಿನ ಕಾರ್ಯಕ್ರಮ. ಯಾರಾದರೂ ನೋಡಿ, ಜೀವನದಲ್ಲಿ ಹಲವು ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸ್ತಾರೆ, ಸಮಸ್ಯೆಗಳು ಎದುರಾಗುತ್ತೆ. ಯಾಕೆ ಹೀಗಾಗುತ್ತೆ ಎಂಬುದು ನನಗೆ ಮೊದಲೇ ಗೊತ್ತಾಗಿದ್ದರೆ ನಾನು ಅದನ್ನು ಪರಿಹರಿಸಿಕೊಳ್ಳಬಹುದಾಗಿತ್ತು ಎಂದು ಹಲವು ಜನರು ನಮ್ಮ ಹತ್ರ ಕೇಳ್ತಾ ಇರ್ತಾರೆ. ಹೌದು, ನಿಜ. ಮೊದಲೇ ನಮಗೆ ಈ ವಿಚಾರಗಳು ನಮ್ಮ ಹಸ್ತವನ್ನು ನೋಡಿ ತಿಳಿದುಕೊಂಡಿದ್ದರೆ ನಾವು ಅಂತಹ ವಿಚಾರಗಳು ಅನ್ನು ಪರಿಹರಿಸಿಕೊಂಡು ನಮ್ಮ ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ನಷ್ಟಗಳನ್ನು ಪರಿಹರಿಸಬಹುದಾಗಿತ್ತು. ಅದೇ ರೀತಿ ನೋಡಿ, ಇಲ್ಲಿ ಅಂದರೆ ಒಂದು ನಿವೇಶನ ಅಥವಾ ಒಂದು ಮನೆ ಕೊಂಡುಕೊಂಡ ಮೇಲೆ ಬೇರೆಯವರಿಂದ ತಕರಾರು ಆರಂಭವಾಗುತ್ತದೆ. ಕೊನೆಗೆ ಕೋರ್ಟು ಕಚೇರಿಗೆ ತಿರುಗಾಟ ಆರಂಭವಾಗುತ್ತದೆ. ನ್ಯಾಯಾಲಯದಲ್ಲಿ ತೀರ್ಪು ಏನಾಗಬಹುದು? ಒಳ್ಳೆಯ ಲಾಯರನ್ನು ಇಟ್ಟುಕೊಂಡು ತೀರ್ಪು ನಮ್ಮ ಪರವಾಗಿರಬಹುದೇ ಅಥವಾ ಆಸ್ತಿ ಕೈತಪ್ಪಿ ಹೋಗಬಹುದೇ ಎಂಬ ಚಿಂತೆ ಕಾಡುತ್ತಿರುತ್ತದೆ. ಹಾಗಾದರೆ ಅದನ್ನು ತಿಳಿಯುವುದು ಹೇಗೆ? ಆ ತೀರ್ಪು ನನ್ನ ಪರವಾಗಿರುತ್ತೆ, ಇನ್ನೂ ಉತ್ತಮವಾದಂತಹ ಹೆಚ್ಚು ಹಣ ಕೊಟ್ಟು ಒಳ್ಳೆಯ ಲಾಯರನ್ನು ಇಟ್ಟುಕೊಂಡು ವಾದಿಸಿದರೆ ನನಗೆ ಸಿಗುತ್ತದೆಯೇ ಮುಂತಾದ ಚಿಂತೆಗಳು ನಿಮ್ಮನ್ನು ಕಾಡಬಹುದು. ನಿಮ್ಮ ಹಸ್ತಗಳನ್ನು ಪರಿಶೀಲಿಸಿ ನೋಡಿ. ಅದಕ್ಕೆ ಇದು ನಿಮ್ಮ ಹಸ್ತದಲ್ಲಿದ್ದರೆ, ಇಂತಹ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದ್ದರೆ ನೀವು ಆ ಕೇಸಿನ ಬಗ್ಗೆ ಮುಂದೇನಾಗಬಹುದು ಎಂಬುದರಲ್ಲಿ ತಿಳಿದುಕೊಳ್ಳಬಹುದು. ನಿಮ್ಮ ಹಸ್ತದಲ್ಲಿ ಸೂರ್ಯಪರ್ವದಿಂದ ಹೊರಟ ಸೂರ್ಯರೇಖೆ ಚಂದ್ರಪರ್ವದವರೆಗೆ ಬಂದಿದ್ದರೆ ಹಾಗೆಯೇ ನೇರವಾಗಿ ಚಂದ್ರಮಂಡಲಕ್ಕೆ ಬಂದಿದ್ದರೆ ಅದು ಎದ್ದು ಕಾಣುವಂತಿದ್ದರೆ, ಹಾಗೆಯೇ ಆಯುಷ ರೇಖೆಯಿಂದ ಒಂದು ಕವಲು ರೇಖೆ ಹೀಗೆ ಮೇಲಕ್ಕೆ ಬೆಳೆದಿರುತ್ತದೆ. ಶುಕ್ರಮಂಡಲದಿಂದ ಅಂದರೆ ಶುಕ್ರಪರ್ವದಿಂದ ಒಂದು ರೇಖೆ, ಇಲ್ಲಿ ಇದು ಶುಕ್ರಪರ್ವ, ಹಿಂಗೊಂದು ರೇಖೆ ಹೀಗೆ ಬಂದು ಆ ಸೂರ್ಯರೇಖೆಗೆ ತಗಲಿಕೊಂಡಿದ್ದರೆ ಆ ಕೇಸು ನಿಮ್ಮ ಪರವಾಗಿ ತೀರ್ಪಾಗುತ್ತದೆ. ಆ ಕೇಸು ನಿಮ್ಮ ಪರವಾಗಿರುತ್ತದೆ ಎಂದು ತಿಳಿಯಬಹುದು. ಲಾಯರ್ ಎಂಥವರೇ ಇರಲಿ, ಕಳಪೆ ಲಾಯರ್ ಆಗಿದ್ದರೂ ಸಹ ತೀರ್ಪು ನಿಮ್ಮ ಪರವಾಗಿರುತ್ತದೆ ಎಂದು ನೀವು ದೃಢವಾಗಿ ನಂಬಬಹುದು. ಒಂದು ವೇಳೆ ಶುಕ್ರಪರ್ವದಿಂದ ಹೊರಟ ರೇಖೆ ಸೂರ್ಯರೇಖೆಯನ್ನು ದಾಟಿ ಮುಂದಕ್ಕೆ ಬೆಳೆದಿದ್ದರೆ ಸೂರ್ಯರೇಖೆಯಿಂದ ಮುಂದಕ್ಕೆ ಹೊರದಿದೆ ನೋಡಿ, ಇಲ್ಲಿ ಸೂರ್ಯರೇಖೆಯನ್ನು ದಾಟಿ ಮುಂದಕ್ಕೆ ಹೋಗಿದೆ.
ಹೀಗೆ ಮುಂದಕ್ಕೆ ಹೋಗಿದ್ದರೆ ಆ ಕೇಸಿನಲ್ಲಿ ನಿಮಗೆ ಸೋಲಾಗುತ್ತದೆ ಎಂದು ತಿಳಿಯಬೇಕು. ಅಂದರೆ ಆ ಕೇಸು ನಿಮ್ಮ ಪರವಾಗಿರುವುದಿಲ್ಲ, ನಿಮಗೆ ವಿರುದ್ಧವಾಗಿರುತ್ತದೆ ಎಂದು ತಿಳಿಯಬೇಕು. ಆದುದರಿಂದ ನ್ಯಾಯ ಪಂಚಾಯಿತಿಯ ಮೂಲಕ ಅದನ್ನು ಇತ್ಯರ್ಥಪಡಿಸಿಕೊಳ್ಳುವುದೇ ಒಳ್ಳೆಯದು. ಅಂದರೆ ನ್ಯಾಯ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳುವುದೇ ನಿಮ್ಮ ಸಮಸ್ಯೆಯ ನಿವಾರಣೆಗೆ ಅದೊಂದೇ ಮಾರ್ಗ. ಸುಮ್ಮನೆ ಕೋರ್ಟಿನಲ್ಲಿ ವಾದ ಮಾಡಿ ಹಣ ಮತ್ತು ಸಮಯ ವ್ಯರ್ಥ ಮಾಡುವುದರಿಂದ ಉಪಯೋಗವಿಲ್ಲ. ಎಂತಹ ಲಾಯರನ್ನಿಟ್ಟರೂ ಸಹ, ಎಷ್ಟು ಹಣ ಖರ್ಚು ಮಾಡಿದರೂ ಸಹ ತೀರ್ಪು ನಿಮ್ಮ ಪರವಾಗಿರುವುದಿಲ್ಲ ಎಂದು ನೀವು ತಿಳಿಯಬೇಕು. ಇದು ಕೋರ್ಟು ಕಚೇರಿಯ ತೀರ್ಪಿನ ವಿಚಾರವಾಯಿತು. ಇನ್ನು ದಾಂಪತ್ಯ ಜೀವನದ ಮೇಲೆ, ವಿವಾಹವಾದ ಮೇಲೆ ಕೆಲವರ ಜೀವನದಲ್ಲಿ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಕೊನೆಗೆ ಅವರು ಒಟ್ಟಿಗೆ ಜೀವನ ನಡೆಸುವುದೇ ಕಷ್ಟವಾಗುತ್ತದೆ. ಪರಸ್ಪರ ಅಪನಂಬಿಕೆ, ಜಗಳ, ಹೊಡೆದಾಟ, ಬಡಿದಾಟ, ಹಿಂಸೆಗಳು ನಡೆದು ಕೊನೆಗೆ ವಿವಾಹ ವಿಚ್ಛೇದನ ಮಾಡಿಕೊಳ್ಳುತ್ತಾರೆ. ವಿವಾಹ ವಿಚ್ಛೇದನಕ್ಕೆ ಮಾಡಿಕೊಂಡ ಮೇಲೆ ಬೇರೆ ಮದುವೆಯಾದರೆ ಸಂತೋಷವಾಗಿ ದಾಂಪತ್ಯ ಜೀವನ ನಡೆಸಲು ಸಾಧ್ಯವಾಗಬಹುದೇ ಎಂದು ಹಲವರು ಯೋಚಿಸುತ್ತಾರೆ. ಅಂತಹ ಜನರ ಹಸ್ತಗಳನ್ನು ಪರಿಶೀಲಿಸುವಾಗ ಕೆಲವು ಚಿಹ್ನೆಗಳು ಮತ್ತು ರೇಖೆಗಳು ಕಂಡುಬರುತ್ತದೆ. ಹೃದಯ ರೇಖೆಯಲ್ಲಿ ಹೀಗೊಂದು ಚೌಕದಿದ್ದು ಆಯುಷ ರೇಖೆಯಿಂದ ಹೊರಟಂತಹ ಒಂದು ರೇಖೆ ಅದಕ್ಕೆ ತಗಲಿದ್ದರೆ, ಹೀಗೆ ಅದಕ್ಕೆ ತಗಲಿ ನಿಂತ್ಕೊಂಡಿದ್ದರೆ, ಅಂದರೆ ಹೃದಯ ರೇಖೆಯಲ್ಲಿರುವಂತಹ ಚೌಕಕ್ಕೆ ಆಯುಷ ರೇಖೆಯಿಂದ ಹೋದ ಕೌಲು ರೇಖೆ ಅಥವಾ ಕಿರಣ ರೇಖೆ ಆ ಚೌಕದಲ್ಲಿ ನಿಂತಿದ್ದರೆ, ಹಾಗೂ ವಿವಾಹ ರೇಖೆ ಈ ಥರ ಬೆಂಡಾಗಿದ್ದರೆ, ವಿವಾಹ ರೇಖೆ ಈ ಥರ ಬೆಂಡಾಗಿದ್ದರೆ ಅಂತಹ ಜನರು ಮದುವೆಯಾಗುವ ಮೊದಲು ಹೆಚ್ಚು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಯಾಕಂದರೆ ಆ ವಿವಾಹ ಮುರಿದು ಬೀಳುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ. ಮೊದಲೇ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ವಿವಾಹ ವಿಚ್ಛೇದನವಾಗುವ ಎಲ್ಲ ಸಾಧ್ಯತೆಯೂ ಹೆಚ್ಚಾಗಿ ಕಂಡುಬರುತ್ತದೆ. ಅವರ ಜೀವನದಲ್ಲಿ ಆ ರೀತಿಯ ದಾಂಪತ್ಯ ಜೀವನ ನಡೆಸುವುದು ಕಷ್ಟವಾಗುತ್ತದೆ. ಇನ್ನು ಒಂದು ವೇಳೆ ಈ ರೇಖೆಯಲ್ಲ ಇನ್ನೊಂದು ರೇಖೆ ಹೀಗೆ ಕರೆಕ್ಟಾಗಿದ್ದರೆ, ಬೆಂಡಲ್ಲದೆ ವಿವಾಹ ರೇಖೆ ಇನ್ನೊಂದು ವಿವಾಹ ರೇಖೆ ಈ ರೀತಿ ನೇರವಾಗಿದ್ದರೆ, ಅವರು ಎರಡನೇ ಮದುವೆಯಾದರೆ ಸುಖ ದಾಂಪತ್ಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ತಿಳಿಯಬೇಕು. ಅದು ಬೆಂಡಿಲ್ಲದೆ ಸರಿಯಾಗಿ ಇದ್ದರೆ ಅವರು ಇನ್ನೊಂದು ಮದುವೆಯಾದರೆ ಸುಖವಾಗಿ ದಾಂಪತ್ಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ತಿಳಿಯಬೇಕು. ದಾಂಪತ್ಯ ಜೀವನ ಸುಖವಾಗಿರಬೇಕಾದರೂ ಪರಸ್ಪರ ನಂಬಿಕೆ ಹಾಗೂ ಸಹಕಾರ, ತ್ಯಾಗ ಮನೋಭಾವ ಮುಖ್ಯ. ಇತರೆ ಪುರುಷ ಅಥವಾ ಸ್ತ್ರೀಯರ ಸ್ನೇಹವನ್ನು ಅತಿಯಾಗಿ ಮಾಡಬಾರದು. ಪುರುಷರಾಗಿರಲಿ ಸ್ತ್ರೀಯಾಗಿರಲಿ, ಅನ್ಯ ಪುರುಷ ಸ್ತ್ರೀಯರ ಸ್ನೇಹ ಅತಿಯಾಗಿರಬಾರದು. ಪುರುಷ ಅಥವಾ ಸ್ತ್ರೀ ಗೆಳೆಯರನ್ನು ಅತಿಯಾಗಿ ಮನೆಗೆ ಬರುವಂತೆ ಮಾಡಿದರೆ ಅಪಾಯ ಹೆಚ್ಚು ಎಂಬುದನ್ನು ಮರೆಯಬೇಡಿ. ಯಾವುದೇ ಸ್ನೇಹಿತರೆಂದರೂ ಸ್ನೇಹಿತರಿಗೂ ಒಂದು ನಿಯಂತ್ರಣ ಇರಬೇಕು. ಅವರು ಹೇಗೆ ಬೇಕಾದರೂ ಮನೆಗೆ ಬರುವಂತಹ ಒಂದು ಪರಿಸ್ಥಿತಿ ಏರ್ಪಟ್ಟರೆ ಅದು ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆಯಾಗಿ ಪರಿಗಣಿಸಬಹುದು ಎಂಬುದನ್ನು ಮರೆಯಬೇಡಿ. ಪತಿ ಪತ್ನಿಯರಿಗಿಂತಲೂ ಮಿಗಿಲಾದ ಗೆಳೆಯರು ಇರಬಾರದು. ಪತಿ ಪತ್ನಿಯರೇ ಅತ್ಯುತ್ತಮ ಆತ್ಮೀಯ ಗೆಳೆಯರಾಗಿರಬೇಕೇ ಹೊರತು ಅದಕ್ಕಿಂತ ಉತ್ತಮವಾದಂತಹ ಬೇರೆ ಗೆಳೆಯರ ಬಗ್ಗೆ ಗಮನ ಕೊಡುವುದು ದಾಂಪತ್ಯ ಜೀವನಕ್ಕೆ ಒಳ್ಳೆಯದಲ್ಲ.
ಜೀವನದಲ್ಲಿ ಹಲವಾರು ವಿಚಾರಗಳನ್ನು ತಿಳಿಯಲಿದೆ. ಇಂತಹ ವಿಚಾರಗಳನ್ನು ತಿಳಿದುಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಅದಕ್ಕೆ ಇನ್ನಷ್ಟು ವಿಚಾರಗಳನ್ನು ತಿಳಿಯಬೇಕಾದರೆ ಮುಂದಿನ ವಿಡಿಯೋಗಳನ್ನು ನೋಡಿ. ನೀವು ಮುಂದಿನ ವಿಡಿಯೋಗಳನ್ನು ನೋಡಬೇಕಾದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮಗೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಜೀವನಕ್ಕೆ ಬೇಕಾದ ಅಳವಡಿಸಿಕೊಂಡು ನಿಮ್ಮ ಜೀವನ ಯಾವ ರೀತಿ ಬೇಕು ಎಂಬುದನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಿಂದ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಆಸಕ್ತಿ ಇದ್ದರೆ ಈಗಲೇ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನೀವು ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬ ವಿಚಾರವನ್ನು ತಿಳಿಸಲಾಗುತ್ತದೆ. ನೀವು ಅದರಂತೆ ಮುಂದುವರಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ನಿಮಗೆ ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.